ನಮಸ್ಕಾರ. ಈ ಕತೆ ಕೇವಲ ವಯಸ್ಕರು ಮಾತ್ರ ನೋಡಿ. ಯಾರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಇದು ಕೆಲವು ದಿನಗಳ ಹಿಂದೆ ನನ್ನ ಅತ್ತಿಗೆ ಜೊತೆ ನಡೆದ ನಿಜವಾದ ಕತೆ. ನನ್ನ ಅತ್ತಿಗೆ ಬಗ್ಗೆ ಹೇಳಬೇಕು ಅಂದರೆ, ಅವಳೊಬ್ಬರು ವಿಧವೆ. ನಮ್ಮ ಅಣ್ಣ ತೀರಿ ಹೋಗಿ ಸುಮಾರು 9 ವರ್ಷಗಳು ಕೂಡ ಕಳೆದೋಯ್ತು. ಅತ್ತಿಗೆ ಮಕ್ಕಳನ್ನು ಹಾಸ್ಟೆಲ್ನಲ್ಲಿ ಇರಿಸಿ ತಾನು ನರ್ಸಿಂಗ್ ಟ್ರೈನಿಂಗ್ನ ಮಾಡಿಕೊಂಡು ಈಗ ಒಂದು ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡಿಕೊಂಡು ಹೋಗ್ತಾ ಇದ್ದಾಳೆ. ಇನ್ನು ನನ್ನ ಕತೆಗೆ ಬರೋದಾದರೆ, ಇನ್ನು ನನ್ನ ಹೆಸರು ಬಂದು ಮಿಥುನ್ ಅಂತ. ನನಗೀಗ 29 ವರ್ಷ. ನಾನು ಡಿಗ್ರಿ ಮುಗಿಸಿ ಸುಮಾರು 1-2 ವರ್ಷದಿಂದ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ಕೊಂಡಿದ್ದೀನಿ. ಸದ್ಯಕ್ಕೆ ನಮ್ಮ ಮನೆಯಲ್ಲಿ ಇರೋದು ನಾನು, ನನ್ನ ಅಪ್ಪ ಅಮ್ಮ ಅಷ್ಟೇ, 3 ಜನ. ಅತ್ತಿಗೆ ತನ್ನ ಕೆಲಸ ಹತ್ತಿರ ಇರೋ ಒಂದು PGನಲ್ಲಿ ಇರ್ತಾರೆ. ಮನೆಯಲ್ಲಿ ಗಂಡನೇ ಇಲ್ಲ ಅಂದಮೇಲೆ ಅತ್ತೆ ಮಾವನ ಸೇವೆ ಮಾಡ್ಕೊಂಡಿರೋಕ್ಕೆ ಯಾವ ಹೆಣ್ತಾನೆ ಒಪ್ಕೋತಾಳೆ. ಹಾಗಾಗಿ ಅವರು ಸಪ್ರೇಟ್ ಆಗಿದ್ದಾರೆ. ಅತ್ತಿಗೆ ಬಗ್ಗೆ ಹೇಳಬೇಕು ಅಂದರೆ, ಅವಳ ಹೆಸರು ಬಂದು ರಾಜಿ ಅಂತ. ವಯಸ್ಸು ಆಲ್ರೆಡಿ 35 ವರ್ಷ ತುಂಬ ಹೋಗಿದೆ. ಆದರೂ ಇನ್ನೂ ಚಿಕ್ಕ ಹುಡುಗಿಯ ಹಾಗೆಯೇ ಕಾಣೋದು. ಅಂದರೆ ಸ್ವಲ್ಪ ಅವಳು ಹುಟ್ಟಿದಾಗಿಂದಲೂ ಅಷ್ಟೇ ಸ್ವಲ್ಪ ಚಿಕ್ಕದಾಗೇ ಇರೋದು. ಅವಳನ್ನು ಹಾಗೆ ನೋಡ್ತಾ ಇದ್ದರೆ ಯಾರಾದರೂ ಅಷ್ಟೇ ಅವಳನ್ನ ಇಟ್ಕೊಳ್ಳೋಕೆ ಹಿಂದೆ ಮುಂದೆ ನೋಡಲ್ಲ. ಸೂಪರಾಗೇ ಇದ್ದಾಳೆ. ನನ್ನ ಅತ್ತಿಗೆ ಯಾರಿಗೆ ಆದರೂ ನೋಡಿದ ತಕ್ಷಣ ಹಾಗೆ ಮುದ್ದು ಮಾಡಬೇಕು ಅನಿಸೋ ಥರನೇ ಇರೋದು. ಒಂದು ದಿನ ನಾನು ನನ್ನ ಫ್ರೆಂಡ್ ಬರ್ತ್ಡೇಗೆ ಹೋಗಿ ರಾತ್ರಿ ಮನೆಗೆ ಬಂದಾಗ ನನಗೆ ಶಾಕ್ ಆಯಿತು. ಅಮ್ಮ ಅಂತೂ ಆರಾಮಾಗಿ ಮಲ್ಬಿಟ್ಟಿದ್ದಾರೆ. ಅತ್ತಿಗೆ ಬಂದು ಬಾಗಿಲು ತೆಗಿತಾಳೆ. ಅತ್ತಿಗೆನ ನೋಡಿ ಖುಷಿಯಾಗಿ, ಹೇಗಿದ್ದೀರಿ ಅತ್ತಿಗೆ, ಏನು ಸಮಾಚಾರ ಅಂತ ಕೇಳಿದೆ. ನಾನು ಅತ್ತಿಗೆ ಸ್ವಲ್ಪ ಕ್ಲೋಸೆ, ಮಾತ್ರ ಜೊತೆಯಲ್ಲಿದ್ದದ್ದು ಸ್ವಲ್ಪ ಕಮ್ಮಿ. ಆದರೆ ಇದುವರೆಗೂ ಕೂಡ ಅಂತಹ ಕೆಟ್ಟ ಭಾವನೆ ಏನೂ ಇರಲಿಲ್ಲ. ನನ್ನ ಅತ್ತಿಗೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ತಾರೆ. ಅತ್ತಿಗೆ ಕೂಡ ನನ್ನನ್ನು ಹಾಗೆ ತುಂಬ ಖುಷಿಯಲ್ಲೇ ಮಾತಾಡಿಸಿದ್ರು. ಬರ್ತ್ಡೇಗೆ ಹೋಗಿ ಬಂದು ನನಗೆ ತುಂಬ ತಲೆನೋಯ್ತಿತ್ತು. ಯಾಕಂದರೆ ಆ ಮೈಕು, ಆ DJ, ಹಬ್ಬ, ಕುಣಿಯೋದು, ಅದೆಲ್ಲ ಶಬ್ದಕ್ಕೆ ನನಗೆ ಸ್ವಲ್ಪ ಎಲ್ಲ ನೋವು ಬಂದಿತ್ತು. ಮಲಗಿದ್ರೆ ಸಾಕು ಅನ್ನೋ ಮಟ್ಟಕ್ಕಾಗಿತ್ತು. ಅದಕ್ಕೆ ತಲೆನೋವು ಅದಕ್ಕೆ ತುಂಬ ಅಂತ ಹೇಳಿದೆ. ನನ್ನ ಅತ್ತಿಗೆ ಇದ್ದವರು, ಸರಿ ನಾನು ಜಂಡು ಬಾಂಬ್ ಹಚ್ತೀನಿ ಬಾ ಅಂದರು. ನಾನು, ಅಯ್ಯೋ ಪರವಾಗಿಲ್ಲ ಬಿಡಿ ಅತ್ತಿಗೆ, ಪಾಪ ಇವತ್ತು ಬಂದಿದ್ದೀರಾ, ನಾನು ಸೇವೆ ಮಾಡೋಕ್ಕಾಗುತ್ತಾ ಅಂದೆ. ಆದರೂ ಕೂಡ ಅತ್ತಿಗೆ, ಏಯ್ ಇರಲಿ ಸುಮ್ಮನೆ ಬಾರೋ ಹಚ್ಕೊಡ್ತೀನಿ ಅಂತ ಹೇಳಿ ತರೋಕೆ ಅಂತ ಹೊರಟರು. ನಾನು ನನ್ನ ರೂಮಿಗೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಆರಾಮಾಗಿ ಕೂತಿದ್ದೆ. ಅತ್ತಿಗೆ ಒಳಗೆ ಬಂದರು. ಅವರನ್ನು ನೋಡ್ತಿದ್ದಾಗೆ ನನ್ನ ಮನಸ್ಸಲ್ಲಿ ಏನೋ ಒಂದು ರೀತಿ ಬದಲಾವಣೆಗಳಾಗ್ತಿತ್ತು. ಆದರೆ ಅದನ್ನು ನಾನು ಇನ್ನೂ ಐಡೆಂಟಿಫೈ ಮಾಡಿರಲಿಲ್ಲ. ಅತ್ತಿಗೆ ನನ್ನ ಮುಂದೆ ನಿಂತು ಬಗ್ಗಿ ನನ್ನ ತಲೆಗೆ ಜಂಡು ಬಾಂಬನ್ನು ಹಚ್ತಾ ಇದ್ರು. ಆಗ ಶುರುವಾಯಿತು ನನ್ನಲ್ಲಿರೋ ಆಸೆ ಏನು ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೂಡ ಸಿಕ್ತು. ಏನೋ ಸ್ವಲ್ಪ ಟಚ್ ಆಗೋ ಥರ ಫೀಲ್ ಆಗ್ತಿತ್ತು. ಆಗ ನಾನು ಸುಮ್ಮನೆ ಏನೋ ಮಿಸ್ ಆಗ್ತಿದೆ ಅನ್ನೋ ಥರ, ಇರಲಿ ಬಿಡು ಅನ್ನೋದು ಜಾಸ್ತಿ ತಲೆಗೆ ಹಚ್ಕೊಳ್ಳಿಲ್ಲ. ನಾನು T-ಶರ್ಟು, ಒಂದು ಪುರಾಣಿ ಪ್ಯಾಂಟಲ್ಲೈತೆ, ಸ್ವಲ್ಪ ಏನೋ ಮುಚ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೆ. ರಿಯಾಕ್ಷನ್ ನನ್ನ ಮೇಲೆ ಆಗ್ತಿತ್ತು. ಆದರೆ ಅತ್ತಿಗೆ ಅದನ್ನು ನೋಡ್ಬಿಟ್ಟಿದ್ದಾಳೆ. ಅತ್ತಿಗೆ ನೋಡಿರೋದು ನನಗೆ ಗೊತ್ತಿಲ್ಲ, ನೋಡಿಲ್ಲ ಅಂತ ನಾನು ಸುಮ್ಮನೆ ಇದ್ದೆ. ಆಗ ಅತ್ತಿಗೆ ಹೇಳ್ತಾರೆ, ನನ್ನ ಅತ್ತಿಗೆ ಇಷ್ಟು ಬೋಲ್ಡ್ ಆಗಿದ್ದಾರೆ ಅಂತ ನಿಜ ಗೊತ್ತಿರಲಿಲ್ಲ. ಒಂದು ಹೇಳ್ತೀನಿ ಕಣೋ, ತಪ್ಪಾಗಿ ತಿಳ್ಕೊಬೇಡ, ಈ ವಯಸ್ಸಲ್ಲಿ ಇದೆಲ್ಲ ಮಾಮೂಲಿನೇ, ಆದರೂ ನೀನು ಕಂಟ್ರೋಲ್ ಮಾಡ್ಕೋಬೇಕಪ್ಪ ಅಂದ್ಲು. ಆಗ ನಾನು ಪಕ್ಕದಲ್ಲಿದ್ದ ತಲೆದಿಂಬನ್ನು ತೆಗೆದುಕೊಂಡು ಅದನ್ನು ಮುಚ್ಕೊಳ್ಳೋಕೆ ಪ್ರಯತ್ನ ಪಟ್ಟೆ. ಮತ್ತು ಅತ್ತಿಗೆ ಹೋಗಿ ಅಮ್ಮನ ಹತ್ರ ಅವ್ರ ಪಾಡಿಗೆ ಅವ್ರು ಮಲ್ಕೊಂಡ್ರು. ಸಮಯ ನೋಡ್ತೀನಿ, ಆಲ್ರೆಡಿ 11 ಗಂಟೆ ಆಗಿತ್ತು. ಪಾಪ ನನಗೋಸ್ಕರ ಇಷ್ಟುವರೆಗೂ ಎಚ್ಚರ ಇದ್ದರು. ನಾನು ನನ್ನ ಬೆಡ್ರೂಮ್ನಲ್ಲಿ ಹೋಗಿ ಮಲ್ಕೊಂಡೆ. ಮಾರನೇ ದಿನ ಬೆಳ್ಳಂಬೆಳಗ್ಗೆ ಎದ್ದಾಗ ಮನೆಯಲ್ಲಿ ನಾನು ಅತ್ತಿಗೆ ಬಿಟ್ಟರೆ ಯಾರೂ ಕಾಣಲಿಲ್ಲ. ಕೇಳಿದ್ದಕ್ಕೆ ಅತ್ತಿಗೆ ಹೇಳ್ತಾರೆ, ಯಾವುದೋ ಕೆಲಸದ ಮೇಲೆ ಬೇರೆ ಊರಿಗೆ ಹೋಗಿದ್ದಾರೆ ಅಂತ. ಮತ್ತು ಅಪ್ಪ ಅಮ್ಮ ಬರೋಕ್ಕೆ ಸುಮಾರು 2-3 ದಿನ ಆಗಿಬಿಡತ್ತಂತೆ. ಅದಕ್ಕೆ ನಮ್ಮಮ್ಮ ಪ್ಲ್ಯಾನ್ ಮಾಡಿ ಅತ್ತಿಗೆನ ಇಲ್ಲಿ ಬರೋಕ್ಕೆ ಹೇಳಿರೋದು ಅಂತ ಗೊತ್ತಾಯಿತು. ಯಾಕಂದರೆ ನನ್ನ ಊಟ ತಿಂಡಿಗೆ ತೊಂದರೆ ಆಗಬಾರ್ದು ಅನ್ನೋ ಒಂದು ವಿಚಾರ. ನನಗೂ ಖುಷಿ ತಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಬಹುಶಃ ರಾತ್ರಿ ನಡೆದ ಘಟನೆ ನನ್ನ ಜೀವನದಲ್ಲಿ ನಡೀಲಿಲ್ಲ ಅಂದಿದ್ರೆ ಈ 2 ದಿನ ಸ್ಪೆಷಲ್ ಆಗ್ತಿರ್ಲಿಲ್ಲ ಅನಿಸುತ್ತೆ. ಮನಸ್ಸಲ್ಲೇ ಆನಂದಿಸಿದೆ. ಇಂದಿನ ರಾತ್ರಿ ಯಾಕೋ ನನಗೆ ಬೇರೆ ರೀತಿಯೆಲ್ಲ ಯೋಚಿಸೋಕೆ ಪ್ರೇರಣೆ ನೀಡ್ತಾ ಇದೆ. ಹಾಗಾಗಿ ಹೇಗಾದರೂ ಮಾಡಿ ಇವತ್ತು ಅತ್ತಿಗೆನ ಪಟಾಯಿಸಲೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟೆ. ಅತ್ತಿಗೆ ತಿಂಡಿ ರೆಡಿ ಮಾಡಿ ತಂದು ತಿನ್ನೋಕೆ ಅಂತ ಕೊಟ್ಲು. ನೀವು ಕೂಡ ಬನ್ನಿ ಅತ್ತಿಗೆ, ತಿನ್ನೋಣ ಒಟ್ಟಿಗೆ ಅಂದೆ. ಇಬ್ಬರು ಕೂಡ ಒಟ್ಟಿಗೆ ಆರಾಮಾಗಿ ಕೂತು ತಿಂಡಿ ತಿಂದ್ವಿ. ತಿಂದಾದ ಮೇಲೆ ಹಾಗೆ ಕೂತು ಕಷ್ಟ ಸುಖ ಮಾತಾಡ್ತಾ ಇದ್ದೆ. ಆಗ ಅತ್ತಿಗೆನೇ ಮಾತನ್ನು ಮುಂದುವರಿಸ್ತಾ, ಲೋ ಮೈದ್ನ, ನಿನಗೆ ಗರ್ಲ್ಫ್ರೆಂಡ್ ಏನಾದರೂ ಇದ್ದಾಳೇನೋ ಅಂತ ಕೇಳಿದರು. ನಾನು, ನಿಜವಾಗಿಯೂ ನನಗೆ ಯಾವ ಗರ್ಲ್ಫ್ರೆಂಡು ಇಲ್ಲ ಅದಕ್ಕೆ ಅಂತಲೇ ಹೇಳಿದೆ. ಅತ್ತಿಗೆ, ಏ ಕಳ್ಳ, ನಿಜ ಹೇಳೋ, ನಿನಗೇನೋ ಕಮ್ಮಿ ಆಗಿದೆ,
ಗರ್ಲ್ ಫ್ರೆಂಡ್ ಸಿಗದೆ ಇರೋದಕ್ಕೆ ಅಂತ ರೇಗಿಸಿದ್ಲು. ನನಗೆ ಗೊತ್ತು ನೀನು ಹತ್ರ ಏನು ಮುಚ್ಚುಮರೆ ಮಾಡ್ತಿದ್ದೀಯಾ ಅಂತ. ನಾನು ಹಾಗೇನಿಲ್ಲ ಅದಕ್ಕೆ, ನಾನ್ಯಾಕೆ ಮುಚ್ಚುಮರೆ ಮಾಡಲಿ ಅಂತ ಸುಮ್ಮನೇ ಆದೆ. ಅತ್ತಿಗೆ ನಕ್ಕು ಸುಮ್ಮನಾದ್ಲು. ನಾನು ಅತ್ತಿಗೆ ನೀವು ಇಷ್ಟೆಲ್ಲ ಕೇಳ್ತಿದ್ದೀರಿ, ಹಾಗೆ ನಾನು ಒಂದು ಕೇಳ್ತೀನಿ, ಸೀರಿಯಸ್ ಅಂತೂ ಆಗಲೇಬಾರ್ದು. ಅತ್ತಿಗೆ ಏನು ಅದು ಕೇಳೋ, ನನಗದೆಲ್ಲ ಗೊತ್ತೇ ಇಲ್ಲ, ಏನು ಕೇಳಿದ್ರು ಪರವಾಗಿಲ್ಲ. ನಾನು ಅದಕ್ಕೆ ಅಣ್ಣ ಹೋಗಿ ಸುಮಾರು 8 ವರ್ಷ ಆಯಿತು. ನೀವು ಅಣ್ಣನ ಬಿಟ್ಟು ಬೇರೆಯವ್ರ ಹತ್ರ ಏನಾದರೂ ಸಂಬಂಧ ಇಟ್ಕೊಂಡಿದ್ದೀರಾ ಅಂತ ಕೇಳಿದ್ಲು. ಅತ್ತಿಗೆ ಸ್ವಲ್ಪ ಯೋಚಿಸಿ ಅಯ್ಯೋ ಇಲ್ಲ ಅಂತ ಹೇಳಿದ್ಲು. ಮತ್ತೆ ನನ್ನನ್ನು ಕೇಳಿದ್ಲು, ನೀನು ಮದುವೆ ಆಗಿಲ್ಲ ಹೌದು, ಆದರೆ ನೀನು ಯಾರ ಹತ್ರ ಆದರೂ ಮಾಡಿದ್ದೀಯಾ ಅಂತ. ನಾನು ಕೂಡ ಇಲ್ಲ ಅಂತಲೇ ಹೇಳಿದೆ. ಅತ್ತಿಗೆ ಸರಿ, ಒಂದು ವೇಳೆ ಆಸೆ ಅಂತೂ ಇದ್ದೇ ಇರುತ್ತಲ್ವ ಯಾರ ಹತ್ರ ಆದರೂ ಮಾಡಬೇಕು ಅಂತ, ಆ ಥರ ಏನಾದರೂ ಇದೆಯಾ? ಆಗ ನಾನು ಮೆಲ್ಲಗೆ ಯೋಚನೆ ಮಾಡ್ತಾ ಅತ್ತಿಗೆ ಇದೆ ಅಂದೆ. ಅತ್ತಿಗೆ ಹೌದೇನೋ, ಯಾರದು ಅಂತ ಕುತೂಹಲದಿಂದ ಕೇಳಿದ್ಲು. ನಾನು ಸ್ವಲ್ಪ ಹೊತ್ತು ಸೈಲೆಂಟ್ ಆಗಿದ್ದು. ಅದು ಅದು ನಿನ್ನ ಜೊತೆ ಅತ್ತಿಗೆ ಅಂದೆ. ಅತ್ತಿಗೆ ಫುಲ್ಲು ಶಾಕು. ಒಂದು ಕ್ಷಣ ಕಣ್ಣು ಮಿಟುಕಿಸಿದವನ್ನೇ ಮರ್ತೋಗಿದ್ರು. ಅತ್ತಿಗೆ ಸ್ವಲ್ಪ ಹೊತ್ತು ಸಾವರಿಸ್ಕೊಂಡು ಸೈಲೆಂಟಾಗೇ ಇದ್ಲು. ಮತ್ತೆ ಅತ್ತಿಗೆ ನನ್ನಲ್ಲಿ ನಿನಗೆ ಏನಂತದ್ದು ಇಷ್ಟ ಆಯಿತು? ನಾನು ಆಂಟಿ ಕಣೋ, 35 ವರ್ಷದವಳು. ನಾನು ಅತ್ತಿಗೆ ನಿಮ್ಮ ಡ್ಯಾಶ್ 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 ಏನೇನೇನೇನೋ ಹೇಳೋಕ್ಕೆ ಶುರು ಮಾಡ್ದ. ಅತ್ತಿಗೆ ಹಾಗಿದ್ರೆ ಅದನ್ನೆಲ್ಲ ನೋಡಿದ್ಯಾ ಯಾವಾಗಲಾದರೂ ಅಂತ ಕೇಳಿದಾಗ ನಾನು ಆಗಾಗ ನೋಡಿದ್ದೀನಿ, ನೀವು ಪಾತ್ರೆ ಬೀಳಬೇಕಾದ್ರೆ, ಬಟ್ಟೆ ಒಗಿಬೇಕಾದ್ರೆ, ಸ್ನಾನ ಮಾಡಬೇಕಾದ್ರೆ. ಅತ್ತಿಗೆ ಡೈರೆಕ್ಟಾಗಿ ನೋಡಿಲ್ವಾ? ನಾನು ಇಲ್ಲ ಅತ್ತಿಗೆ. ಅತ್ತಿಗೆ ಹಾಗಾದರೆ ಹೋಗಿ ಬಾಗಿಲು ಹಾಕ್ಬಾ. ಅತ್ತಿಗೆ ಈ ಮಾತು ಕೇಳಿ ನನಗೆ ಫುಲ್ಲು ಆಶ್ಚರ್ಯ. ಹಾಗೆ ಬೇಗ ಬೇಗ ಹೋಗಿ ಬಾಗಿಲನ್ನು ಹಾಕ್ಬಿಟ್ಟು ಬಂದೆ. ಅತ್ತಿಗೆ ನನ್ನ ಬೆಡ್ರೂಮ್ಗೆ ಕರೆದುಕೊಂಡು ಹೋದ್ಲು. ನನ್ನ ಬೆಡ್ ಮೇಲೆ ಕೂರಿಸಿ ನನ್ನ ಮುಂದೆ ಎಲ್ಲವನ್ನ ದರ್ಶನ ಭಾಗ್ಯವನ್ನು ಕೊಟ್ಲು. ನಾನಂತೂ ಹಾಗೆ ಕಳೆದೋದೆ. ಹಾಗೆ ನೋಡ್ತಾ ಕೂತ್ಬಿಟ್ಟಿದ್ದೆ. ನಾನು ಅತ್ತಿಗೆ ನೀವು ವ್ಯಾಕ್ಸಿಂಗ್ ಏನು ಮಾಡಿಸ್ಕೊಳ್ಳಲ್ವಾ ಅತ್ತಿಗೆ ಅಂತ ಕೇಳಿದೆ. ಅತ್ತಿಗೆ ಅಯ್ಯೋ ಯಾರಿಗೋಸ್ಕರ ಮಾಡ್ಕೊಳ್ಳಿ ಅಂದ್ಲು. ನಾನು ಅತ್ತಿಗೆ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಳ್ತೀರಾ? ಈಗ ನಾನಿದ್ದೀನಲ್ವಾ ನಿಮ್ಮನ್ನು ನೋಡ್ಕೊಳ್ಳೋಕ್ಕೆ, ಇನ್ಮೇಲೆ ನನಗೋಸ್ಕರ ಆದರೂ ನೀವು ಮಾಡ್ಕೊಳ್ಳೇಬೇಕದಕ್ಕೆ ಅಂತ ಹೇಳಿದೆ. ನಾನೇ ಬಂದು ಟ್ರಿಮ್ಮರ್ ತಂದು ಅತ್ತಿಗೆಗೆ ಟ್ರಿಮ್ ಕೂಡ ಮಾಡಿಕೊಟ್ಟೆ. ಆಗ ನನಗೆ ಅರ್ಥ ಆಯಿತು ಅತ್ತಿಗೆ ಎಷ್ಟು ಆಸೆ ಇತ್ತು ಅಂತ. ನಾನೇ ಸ್ವಲ್ಪ ಸಮಯವನ್ನು ವ್ಯರ್ಥ ಮಾಡಿದೆ ಅನ್ನಿಸ್ತು. ಮತ್ತೆ ಕೆಳಗೆ ಬಂದು ತುಂಬ ದಿನ ಆಗಿದೆ ಇವತ್ತಿಂದ ನಾನು ನಿನ್ನ ಹೆಂಡತಿ ಅಂತಾನೆ ಅಂದ್ಕೊಳ್ಳೋ. ನಾನು ಹೇಳಿದೆ ಸೌಂಡ್ ಬರಬಾರ್ದು ಅಂತ, ಅಕ್ಕಪಕ್ಕದವರು ಕೇಳಿಸ್ಕೊಂಡು ಬಿಡ್ತಾರೆ ಅಂತ. ಯಾಕಂದರೆ ಅಕ್ಕಪಕ್ಕದಲ್ಲಿ ನಮ್ಮ ಮನೆಗೂ ಇನ್ನೊಬ್ಬರು ಮನೆಗೂ ಒಂದೇ ಗೋಡೆ, ಏನೇ ಶಬ್ದ ಆದರೂ ಕೇಳಿಸ್ಬಿಡುತ್ತೆ, ಅದೇ ಭಯ. ಅತ್ತಿಗೆ ಕಣ್ಣಲ್ಲಿ ನೀರು ಸುರಿತಿತ್ತು. ಸ್ವಲ್ಪ ಬಿಡಿಸ್ಕೊಂಡು ಮೆಲ್ಲಗೆ ಕಣೋ ಪ್ಲೀಸ್ ಅಂತ ನನ್ನನ್ನು ಕೇಳಿಕೊಂಡ್ರು. ಆದರೆ ಏನು ಮಾಡೋದು, ಮೊದಲನೇ ಸಲ ಎಕ್ಸೈಟ್ಮೆಂಟ್ ಜಾಸ್ತಿ, ಗೊತ್ತಾಗಲ್ಲ. ಸರಿ ಅಂತ ನಾನು ನಿಧಾನಕ್ಕೆ ಶುರು ಮಾಡಿಕೊಂಡೆ. ಅಷ್ಟರಲ್ಲಿ ನಮ್ಮ ಕೆಲಸ ಮುಗಿಯೋದಕ್ಕೆ ಸುಮಾರು 2 ಗಂಟೆ. ಊಟನೂ ಇಲ್ಲ ಗೀಟನೂ ಇಲ್ಲ. ಅತ್ತಿಗೆ ಹಾಗೆ ಎದ್ದು ಹೋಗಿ ಅಡುಗೆಗೆ ರೆಡಿ ಮಾಡ್ತಾ ಇದ್ಲು. ನಾನು ಮತ್ತೆ ಅಡುಗೆ ಮನೆಗೆ ಹೋಗಿ ಅಲ್ಲೂ ಒಂದು ಸಲ ಹೀಗೆ ಒಂದು ರೌಂಡ್ ಮುಗೀತು. ಅದೇ ರೀತಿ 2 ದಿನ ನಾನು ಅತ್ತಿಗೆನ ಮನೆ ಇಡೀ ಓಡಾಡಿಸ್ಕೊಂಡು ಸುತ್ತಾಡಿಸ್ಕೊಂಡು ಎಲ್ಲ ಕಡೆ ಎಂಜಾಯ್ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಇದಾದ ಮೇಲೆ ನಮಗೆ ಚಾನ್ಸ್ ಸಿಕ್ಕಾಗಲಿಲ್ಲ. ನಾನು ಅತ್ತಿಗೆ ಸೇರ್ತಾನೆ ಇದ್ವಿ. ನನ್ನ ಅತ್ತಿಗೆಗೆ ಗಂಡ ಇಲ್ಲ, ಹಾಗಾಗಿ ನಾನೇ ಅವರಿಗೆ ಗಂಡನಾಗಿ ಅವರ ಕಷ್ಟ ನಷ್ಟಗಳನ್ನೆಲ್ಲ ಭರ್ತಿ ಮಾಡ್ತಾ ಇದ್ದೇನೆ. ಧನ್ಯವಾದ. ಶುಭವಾಗಲಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಶುಭವಾಗಲಿ.